ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೊನೆ ತನಕ ನೋಡಿ. ಫಸ್ಟ್ ಸ್ವಲ್ಪ ಆಡಿಯೋ ಅಂದರೆ ಸಾಂಗ್ ಮುಖಾಂತರ ಬರುತ್ತೆ, ಆಮೇಲೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಪೂರ್ತಿ ಕೊನೆ ತನಕ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನೋಡ್ಕೊಂಬನ್ನಿ. ಹೀಗಿತ್ತು ನನ್ನ ಗೆಟ್ ರೆಡಿ ವಿತ್ ಮೀ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ಟು ಕಾಲೇಜ್ ಹತ್ರ ಹೋಗ್ಬೇಕಂತ ಬಸ್ ಸ್ಟಾಪ್ಗೆ ಹೋದೆ. ಬಸ್ ಸ್ಟಾಪಿಂದ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೊಂದು ಥಾಟ್ ಬಂತು. ಅದೇನಪ್ಪ ಅಂದರೆ, ಏನೇನೋ ಯೋಚನೆ ಮಾಡ್ತಾ ಕೂತ್ಕೋಬೇಡ. ನಿನ್ನ ಜೊತೆ ಯಾರು ಇರ್ತಾರೆ, ಯಾರು ಬಿಟ್ಟು ಹೋಗ್ತಾರೆ ಅದಕ್ಕೆ ತಲೆ ಕೆಡಿಸ್ಕೋಬೇಡ. ನಿನ್ನ ಕೆಲಸ ನೀನು ಮಾಡು. ನೀನು ದೊಡ್ಡ ವ್ಯಕ್ತಿ ಆದಮೇಲೆ ನೀನೇ ಬೇಕು ಅಂತ ಬರ್ತಾರೆ. ನಮ್ಮ ಜೀವನದಲ್ಲಿ ಕಡೆಗಾಲ ತನಕ ಯಾರು ಇರ್ತಾರೋ ಇರಲ್ವೋ ಅಂತ ಗೊತ್ತಿಲ್ಲ, ಆದರೆ ನಮ್ಮ ತಂದೆ ತಾಯಿ ಅಂತೂ ಇರ್ತಾರೆ. ಅವ್ರನ್ನ ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಯಾಕಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದರು ನನ್ನ ಫ್ರೆಂಡ್ಸ್. ನನ್ನ ಬರ್ಡೇ ಇದ್ದಿದ್ದು ಹಿಂದಿನ ದಿವಸ ಅಂದರೆ 1-2 ದಿವಸ ಹಿಂದೆ ಇತ್ತು. ಬಟ್ ನಮ್ಮ ಫ್ರೆಂಡ್ಸ್ ಬರೋಕ್ಕಾಗಲಿಲ್ಲ ಅಂತ ಇವತ್ತು ಮಾಡಿದರು. ಸೊ ಇವತ್ತು ಬರ್ಡೇ ಸೆಲೆಬ್ರೇಷನ್ನಲ್ಲಿ ನವ್ಯ ಮತ್ತು ಜ್ಯೋತಿ ಇಬ್ಬರೂ ನನಗೆ ಬರ್ಡೇ ಕೇಕ್ನ ಕಟ್ ಮಾಡಿಸಿದ್ರು. ತುಂಬ ಜನ ಅವ್ರ ಬರ್ಡೇ ದಿನ ಯಾರು ಬರ್ಡೇ ವಿಶ್ ಮಾಡಿರಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಯಾರು ಬರ್ಡೇ ವಿಶ್ ಮಾಡಿರ್ತಾರೆ ಅವ್ರನ್ನ ಅವ್ರು ನೆನೆಸ್ಕೊಳ್ಳೋದೇ ಇಲ್ಲ. ಯಾರು ಮಾಡಿರಲ್ಲ ಅವ್ರ ಬಗ್ಗೆನೇ ನೆನೆಸ್ಕೊಂಡು ಕೂತಿರ್ತಾರೆ. ಆ ಥರ ನೆನೆಸ್ಕೊಳ್ಳೋದ್ಕಿಂತ ನಮ್ಗೆ ಯಾರು ವಿಶ್ ಮಾಡಿದ್ದಾರೆ, ನಮ್ಮ ಜೊತೆ ಯಾರಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡು ನಾವು ಮುಂದೆ ಹೋಗಬೇಕು ಅಂತ ಹೇಳ್ತೀನಿ. ಬರ್ಡೇ ಕೇಕ್ನ ಕಟ್ ಮಾಡಾದ್ಮೇಲೆ ನಾವು ಕೇಕ್ನ ತಿಂದ್ಕೊಂಡು ಆಮೇಲೆ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ತರೋದು ಲೇಟ್ ಆಯಿತು ಅಂತ ಅದು ಇದು ಮಾತಾಡಿಕೊಂಡು ಫನ್ನಾಗಿ ಎಲ್ಲ ಮಾತಾಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ನಾವು ಮನೆ ಕಡೆ ಬಂದ್ವಿ. ಹೀಗಿತ್ತು ಈ ದಿನದ ಕಂಪ್ಲೀಟ್ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾರ್ಟ್ನ ಡ್ರಾಪ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.